ಜಿಎಸ್ಟಿ 2.0 ಎಫೆಕ್ಟ್, ಆಲ್ಟೋ, ಥಾರ್, ಕ್ರೆಟಾ, ಸ್ಕಾರ್ಪಿಯೋ, ಬೆನ್ಸ್ ಕಾರ್ಗಳ ದರ ಇಳಿಕೆ. ಕಂಪ್ಲೀಟ್ ಡೀಟೇಲ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾಮ್ ಕೇಶವ್ ಪ್ರಸಾದ್. ವೀಕ್ಷಕರೇ, ಜಿಎಸ್ಟಿಯ ಸ್ಲ್ಯಾಬ್ಗಳಲ್ಲಿ ಇಳಿಕೆ ಆಗಿರುವ ಹಿನ್ನೆಲೆಯಲ್ಲಿ ಹೊಸ ಕಾರು, ಬೈಕ್, ಸ್ಕೂಟರ್ ಖರೀದಿಸುವವರಿಗೆ ಸಿಹಿ ಸುದ್ದಿ ಲಭಿಸಿದೆ. ಸೆಪ್ಟೆಂಬರ್ 22ರ ಬಳಿಕ ಜಿಎಸ್ಟಿ ದರಗಳು ಇಳಿತಾ ಇದ್ದು, ಇದರ ಪರಿಣಾಮ ಜನಪ್ರಿಯ ಕಾರುಗಳ ದರದಲ್ಲಿ ಕೂಡ ಇಳಿಕೆ ಆಗ್ತಾ ಇದೆ. ಬೈಕು, ಸ್ಕೂಟರ್ಗಳ ದರದಲ್ಲೂ ಕೂಡ ಗ್ರಾಹಕರಿಗೆ ಉಳಿತಾಯ ಆಗಲಿದೆ. ಸಾವಿರಾರು ರೂಪಾಯಿಗಳ ಉಳಿತಾಯ ಕೂಡ ಆಗಲಿದೆ. ಆದ್ದರಿಂದ ಯಾವ ಮಾಡೆಲ್ಗಳ ಕಾರುಗಳ, ಬೈಕ್, ಸ್ಕೂಟರ್ಗಳ ದರ ಎಷ್ಟು ಇಳಿಕೆ ಆಗಲಿದೆ ಎಂಬುದನ್ನ ಈ ಎಪಿಸೋಡ್ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡೋಣ. ಮೊದಲನೇದಾಗಿ, ಯಾವ ರೀತಿ ಈ ಜಿಎಸ್ಟಿಯ ಹೊಸ ರೂಲ್ ಆಟೋಮೊಬೈಲ್ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಯಾವಾಗಿಂದ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ 22 ಸೆಪ್ಟೆಂಬರ್ದಿಂದ ಇದು ಜಾರಿ ಆಗ್ತಾ ಇದೆ. ನವರಾತ್ರಿಯ ಮೊದಲ ದಿವಸ ಈ ಜಿಎಸ್ಟಿ ದರ ಇಳಿಕೆಯ ಇಂಪ್ಯಾಕ್ಟ್ ಭಾರತದ ಕಸ್ಟಮರ್ಸ್ಗೆ, ಗ್ರಾಹಕರಿಗೆ ಆಗ್ತಾ ಇದೆ. ಹಾಗಾಗಿ ಮುಖ್ಯವಾಗಿ ಇಂಡಸ್ಟ್ರಿನಲ್ಲಿ, ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಈ ಫೆಸ್ಟಿವ್ ಸೀಸನ್ ನಲ್ಲಿ ದರ ಇಳಿಕೆಯ ಪ್ರಯೋಜನ ಸಿಗಲಿದೆ. ಮಹೀಂದ್ರಾ ಥಾರ್ನಿಂದ ಹುಂಡೈ ಕ್ರೆಟಾ ಇರಬಹುದು, ಮಾರುತಿ ಆಲ್ಟೋ ಇರಬಹುದು, ಬೆನ್ಸ್ ಕಾರ್ ಕೂಡ ಒಂದು ಹಂತದಲ್ಲಿ ಒಂದಷ್ಟು ದರ ಇಳಿಕೆಯನ್ನ, ಅದಕ್ಕೆ ಅನುಕೂಲವನ್ನ ಗ್ರಾಹಕರು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಯಾಕೆ ಆಗ್ತಾ ಇದೆ ಅಂದ್ರೆ, ಮುಖ್ಯವಾಗಿ ಜಿಎಸ್ಟಿಯ ದರದಲ್ಲಿ ಇಳಿಕೆ ಆಗಿರುವಂಥದ್ದು ಮತ್ತು ಸ್ಲ್ಯಾಬ್ಗಳಲ್ಲಿ ಆಗಿರುವ ವ್ಯತ್ಯಾಸದಿಂದ ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಬಹಳ ದೊಡ್ಡ ಮಟ್ಟಿನ ಒಂದು ಲಾಭ ಗ್ರಾಹಕರಿಗೆ ದೊರೆಯಲಿದೆ. ಮುಖ್ಯವಾಗಿ ದರಗಳು ಇಳಿತಾ ಇದೆ. ಸೊ ನೋಡಿ, ಇವಾಗ ಹಿಂದೆ ಏನಾಗಿ ಇದೆ ಅಂದ್ರೆ 28% ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಜಿಎಸ್ಟಿ ದರ ಇರುವಂತದ್ದು ಈಗ 28 ಸ್ಲ್ಯಾಬ್ ಹೋಗ್ತಾ ಇರೋದ್ರಿಂದ 18%ಗೆ ಈ ಸ್ಲ್ಯಾಬ್ ಇಳಿಕೆ ಆಗ್ತಾ ಇದೆ. ಹಾಗಾಗಿ ಲಕ್ಸುರಿ ಕಾರ್ ಇರ್ಬೋದು, ಸಾಮಾನ್ಯ ಕಾರ್ ಇರ್ಬೋದು, ಜನಪ್ರಿಯ ಎಲ್ಲ ಕಾರ್ಗಳ ದರದಲ್ಲಿ ಇಳಿಕೆಯನ್ನ ನಾವು ನೋಡಬಹುದಾಗಿದೆ. ಇದರಲ್ಲಿ ಏನಾಗುತ್ತೆ, ಲಕ್ಸುರಿ ಕಾರುಗಳಿಗೆ 40% ಟ್ಯಾಕ್ಸ್ ಇದೆ. ಅಂದ್ರೆ 28ಕ್ಕಿಂತಲೂ ಜಾಸ್ತಿ ಅಂತ ನೀವು ಹೇಳಿದ್ರು ಕೂಡ ಏನಾಗುತ್ತೆ ಅಂದ್ರೆ, ಸೆಸ್ಗಳನ್ನ ಇಲ್ಲಿ ರದ್ದುಪಡಿಸೋದ್ರಿಂದ ಲಕ್ಸುರಿ ಕಾರುಗಳ ದರದಲ್ಲೂ ಕೂಡ ಒಂದಷ್ಟು ದರ ಇಳಿಕೆಯನ್ನ ನೋಡ್ಬೋದು. ಆದ್ರೆ ಉಳಿದ ಸಣ್ಣ ಕಾರುಗಳಿಗೆ ಬಹಳ ಹೆಚ್ಚು ಲಾಭವನ್ನ ಇಲ್ಲಿ ನಾವು ಸಿಗ್ಬಹುದು ಅಂತ ಹೇಳ್ಬೋದು. ಹಾಗಾಗಿ ಅವುಗಳ ವಿವರನ ನೋಡೋದಿದ್ರೆ, ಮುಖ್ಯವಾಗಿ ಈ ಜಿಎಸ್ಟಿ ಸ್ಲ್ಯಾಬ್ ನಲ್ಲಿ ಬುಧವಾರ ಬಹಳ ಮಹತ್ವದ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದ್ದು. ಸೆಪ್ಟೆಂಬರ್ 22ರಿಂದ ಇದು ಜಾರಿಯಾಗುತ್ತೆ. ಅನೇಕ ಪಾಪ್ಯುಲರ್ ಕಾರ್ಗಳ ದರದಲ್ಲಿ ಇದರಿಂದಾಗಿ ಖಂಡಿತವಾಗಿಯೂ ದರ ಇಳಿಕೆಯಾಗಲಿದೆ. ಜಿಎಸ್ಟಿ ದರ ಇಳಿಕೆಯ ಅಂದ್ರೆ 28ರಿಂದ 18%ಗೆ ಇಳಿಕೆ ಆಗಿರುವುದರಿಂದ ಸುಮಾರು 10%ನಷ್ಟು ಈ ದರ ಇಳಿಕೆಯನ್ನ ಕಂಪನಿಗಳು ಮಾಡಬಹುದು ಅಂತ ನಿರೀಕ್ಷಿಸಲಾಗಿದೆ. ಅಂದ್ರೆ ಈ ಜಿಎಸ್ಟಿ ದರ ಇಳಿಕೆಯ ಲಾಭವನ್ನ ಕಸ್ಟಮರ್ಗೆ ವರ್ಗಾಯಿಸಬಹುದು ಅಂತ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಸಣ್ಣ ಕಾರುಗಳಿಗೆ ಸಾಂಪ್ರದಾಯಿಕವಾಗಿ ಏನಾಗಿತ್ತು ಅಂದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಸಣ್ಣ ಕಾರುಗಳ ಒಂದು ಮಾರ್ಕೆಟ್ ಸ್ವಲ್ಪ ಕಡಿಮೆ ಆಗಿದೆ. ಆಕ್ಚುಲಿ ಇದು ಇಂಡಿಯನ್ ಪ್ಯಾಸೆಂಜರ್ ವೆಹಿಕಲ್ ನಲ್ಲಿ ಈ ಸಣ್ಣ ಕಾರುಗಳ ಬಹಳ ದೊಡ್ಡ ಮಾರ್ಕೆಟ್ ಅನ್ನ ಇರುವಂತದ್ದು, ಒಂದು ಪರಂಪರಾನುಗತವಾಗಿ ಅಂತ ಹೇಳ್ಬೋದು. ಟ್ರೆಡಿಷನಲ್ ಆಗಿ ಸಣ್ಣ ಕಾರುಗಳ ಮಾರಾಟ ಜಾಸ್ತಿನೇ ಆಗ್ತಾ ಇತ್ತು. ಆದ್ರೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಸ್ವಲ್ಪ ಮಟ್ಟದ ಸ್ಲೋ ಡೌನ್ ಈ ಸಣ್ಣ ಮಾರುಕಟ್ಟೆಗಳ ವಲಯದಲ್ಲಿ ಇತ್ತು. ಹಾಗಾಗಿ ಈ ಜಿಎಸ್ಟಿ ದರ ಇಳಿಕೆಯಿಂದಾಗಿ ಮತ್ತೆ ಇದರಲ್ಲೊಂದು ರಿವೈವಲ್ ಆಗ್ಬಹುದು ಅಂತ ನಿರೀಕ್ಷಿಸಲಾಗಿದೆ. ಮತ್ತೆ ಸಣ್ಣ ಕಾರುಗಳಿಗೆ ಬೇಡಿಕೆ ಜಾಸ್ತಿ ಆಗಬಹುದು ಅಂತ ನಿರೀಕ್ಷಿಸಲಾಗಿದೆ. ಹಾಗಾದ್ರೆ ಜಿಎಸ್ಟಿ 2.0 ಯಾವ ರೀತಿಯಲ್ಲಿ ಇಂಡಸ್ಟ್ರಿಗೆ ಒಂದು ಬೆನಿಫಿಟ್ ಆಗುತ್ತೆ ಅಂತ ನೋಡೋಣ. ಈ ಜಿಎಸ್ಟಿ ಪಾಲಿಸಿಯಲ್ಲಿ ಬಹುತೇಕ ಸಣ್ಣ ಕಾರುಗಳಿಗೆ, ಮೀಡಿಯಂ ಸೈಜ್ ಕಾರ್ಗಳಿಗೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಅವುಗಳ ಎಲ್ಲವೂ ಕೂಡ 18% ಜಿಎಸ್ಟಿ ಸ್ಲ್ಯಾಬ್ಗೆ ಬರುತ್ತೆ. ಹೀಗಾಗಿ ಲಕ್ಸುರಿ ಕಾರ್ಗಳ ಬಗ್ಗೆ ನೋಡಿದ್ರೆ ಅವುಗಳು 40% ಜಿಎಸ್ಟಿ ಸ್ಲ್ಯಾಬ್ಗೆ ಬರುತ್ತೆ. ಇವನ್ 40%ಗೆ ಸ್ಲ್ಯಾಬ್ಗೆ ಬಂದರೂ ಕೂಡ ಈ ಲೆವಿಗಳು ಬಹುತೇಕ ಈ ಹಿಂದೆ ವಿಧಿಸ್ತಾ ಇದ್ದಂತಹ ಸೆಸ್ಗಳಿರ್ಬೋದು, ಅವುಗಳು ಹೋಗೋದ್ರಿಂದ ಅಲ್ಲೂ ಕೂಡ ಒಂದಷ್ಟು ಬೆನಿಫಿಟ್ ಗ್ರಾಹಕರಿಗೆ ಸಿಗುತ್ತೆ ಅನ್ನುವಂಥದ್ದು. ಸೊ ಇವಾಗ ನಾವು ನೋಡಿದ್ರೆ ಪ್ರೆಸೆಂಟ್ ರೀಜಿಯಮ್ ಅಲ್ಲಿ ಯಾವ ರೀತಿ ಇದೆ ಅಂತಂದ್ರೆ, 1200 cc ಎಂಜಿನ್ ಸಾಮರ್ಥ್ಯದ ಕಾರುಗಳು ಮತ್ತು 4 ಮೀಟರ್ಗಿಂತ ಕಡಿಮೆ ಲೆಂತ್ ಇರುವಂತಹ ಕಾರ್ಗಳಿಗೆ 28% ಟ್ಯಾಕ್ಸ್ ಇರುವಂತದ್ದು ಮತ್ತು 1% ಕಾಂಪನ್ಸೇಷನ್ ಸೆಸ್ ಇರುತ್ತೆ. 28ರಿಂದ 29% ಆಗುತ್ತೆ ಟೋಟಲ್. ಹಾಗಾಗಿ ಮತ್ತೆ ಇನ್ನು ಸಣ್ಣ ಡೀಸೆಲ್ ಕಾರ್ಗಳ ಬಗ್ಗೆ ಹೇಳಿದ್ರೆ, 1500 cc ಹೆಚ್ಚಿನ ಸಾಮರ್ಥ್ಯದ ಡೀಸೆಲ್ ಕಾರ್ಗಳಿಗೆ ಮತ್ತು 4 ಮೀಟರ್ಗಳಿಂದ ಕಡಿಮೆ ಲೆಂತ್ ಅಥವಾ ಉದ್ದದ ಕಾರ್ಗಳಿಗೆ 28% ಜಿಎಸ್ಟಿ ಮತ್ತು 3% ಸೆಸ್ ಇದಕ್ಕೆ ಅಪ್ಲೈ ಆಗುತ್ತೆ. ಹೀಗಾಗಿ ಒಟ್ಟು ಸುಮಾರು 31% ಈ ಕಾರ್ಗಳಿಗೆ ಅಪ್ಲೈ ಆಗುತ್ತೆ.
GST ರೇಟ್ ಏನಾಗಿದೆ ಅಂದರೆ ಎಲ್ಲ ವರ್ಗದ ಕಾರ್ಗಳು ಕೂಡ ಅಪ್ಲೈ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಒಂದು ಎಲೆಕ್ಟ್ರಿಕ್ ಕಾರ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಾರ್ಗಳಿಗೆ ಕೂಡ 28% ಸ್ಲಾಬ್ ಇವಾಗ ಇರುವಂಥದ್ದು. ಇದು ಖಂಡಿತವಾಗಿ ಕೂಡ ಇಳಿಕೆ ಆಗುವಂತಹ ಕಾಲ ಸೆಪ್ಟೆಂಬರ್ 22ರ ನಂತರ ಗ್ರಾಹಕರಿಗೆ ಸಿಗುವಂಥದ್ದು. ಇನ್ನು SUV ಬಗ್ಗೆ ಹೇಳಿದ್ರೆ ಅಲ್ಲೂ ಕೂಡ ಎಬೋ 1500 CCಗಿಂತ ಮೇಲ್ಮಟ್ಟದ ಕಾರ್ಗಳಿಗೆ ಮತ್ತು 4 ಮೀಟರ್ಗಿಂತ ಹೆಚ್ಚು ಉದ್ದ ಇರುವಂತಹ SUVಗಳಿಗೆ 50% ತನಕ ಇವಾಗ ಟ್ಯಾಕ್ಸ್ ಇದೆ. ಅದರಲ್ಲಿ 28% GST ಮತ್ತು 22% ಸೆಸ್, ಹಾಗೆ 50%ಗಿಂತಲೂ ಹೆಚ್ಚಿನ ಒಂದು ಟ್ಯಾಕ್ಸ್ ರೇಟ್ ಆಸ್ ಆಫ್ ನೌ ಇರುವಂಥದ್ದು. ಸೊ ಈ GST ರಿವಿಷನ್ ಆದಾಗ ಏನಾಗುತ್ತೆ ಅಂದ್ರೆ SV ಕಾರ್ಗೂ ಕೂಡ 40% ಟ್ಯಾಕ್ಸ್ ಅಪ್ಲೈ ಆಗುತ್ತೆ, ಈ ಸೆಸ್ಗಳು ಹೋಗುತ್ತೆ. ಹಾಗಾಗಿ ಅಲ್ಲೂ ಕೂಡ ಅವರಿಗೊಂದು ಅನುಕೂಲ ಆಗುತ್ತೆ ಅಂತ ಆಟೋಮೊಬೈಲ್ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಜನಪ್ರಿಯ ಕಾರ್ಗಳು, ನಾನು ಈಗಾಗಲೇ ಹೇಳಿದೆ ಪಾಪ್ಯುಲರ್ ಕಾರ್ಗಳಿಗೆ ಅವುಗಳು ಚೀಪ್ ಆಗುತ್ತೆ ಅನ್ನೋಂಥದ್ದು. ಅಫ್ಕೋರ್ಸ್ ಮಾರುತಿ ಸುಜುಕಿಯ ಆಲ್ಟೋ K10 ಕಾರು, ಮಾರುತಿ ಸುಜುಕಿಯ ಆಲ್ಟೋ K10 ಕಾರುಗಳ ಕೂಡ ದರ ಇಳಿಕೆಯಾಗುತ್ತೆ. ಇದು ಒನ್ ಆಫ್ ದ ಇಂಡಿಯಾದಲ್ಲಿ ಬಹಳ ಮೋಸ್ಟ್ ಅಫೋರ್ಡಬಲ್ ಕಾರ್ ಅಂತ ಮಾರ್ಕೆಟಲ್ಲಿ ಬಹಳ ಪಾಪ್ಯುಲರ್ ಆಗಿರುವಂಥದ್ದು ಮಾರುತಿ ಸುಜುಕಿಯ ಆಲ್ಟೋ K10 ಕಾರ್. ಈ ಕಾರ್ನಲ್ಲ ಅಂದ್ರೆ ಈ ಕಾರ್ನಲ್ಲೂ ಕೂಡ 1.0 ಲೀಟರ್ ಪೆಟ್ರೋಲ್ ಎಂಜಿನ್ ಇರುವಂತಹ ಹ್ಯಾಚ್ ಬ್ಯಾಕ್ ಇರ್ಬೋದು. ಹೀಗೆ ಬೇರೆ ಬೇರೆ ಮಾರುತಿ ಸುಜುಕಿಯ ಪಾಪ್ಯುಲರ್ ಮಾಡೆಲ್ಗಳಲ್ಲಿ ದರ ಇಳಿಕೆ ಆಗಲಿದೆ. ಈಗ ನಾವು ಹೇಳ್ತಾ ಇರುವಂಥದ್ದು ಆಲ್ಟೋ K10, ಇದರಲ್ಲೂ ಕೂಡ ಕಾಸ್ಟ್ ರಿಡಕ್ಷನ್ ಆಗುತ್ತೆ ಈ GST ಏನು ರಿವೈಸ್ ಆದ ಬಳಿಕ. ಹಾಗಾಗಿ ಇದರ ಆಲ್ಟೋ K10 ದರದಲ್ಲಿ 4,23,000 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸಿಂದ ಅಪ್ರಾಕ್ಸಿಮೇಟ್ಲಿ 3,81,000 ರೂಪಾಯಿಗೆ ಇಳಿಕೆ ಆಗುವ ಒಂದು ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 4,23,000 ರೂಪಾಯಿಂದ 3,81,000 ರೂಪಾಯಿಗೆ ಆಲ್ಟೋ K10 ಕಾರಿನ ದರ ಇಳಿಕೆ ಆಗಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಮಾರುತಿ ಸುಜುಕಿಯ ಸ್ವಿಫ್ಟ್ ಮತ್ತು ಡಿಸೈರ್ ಕಾರ್ನ ದರಗಳ ಬಗ್ಗೆ ಹೇಳಿದ್ರೆ ಇಲ್ಲೂ ಕೂಡ ದರ ಇಳಿಕೆ ಆಗಲಿದೆ. ಇವು ಎರಡು ಕೂಡ ಬಹಳ ಜನಪ್ರಿಯವಾದಂತಹ ಕಾರ್ಗಳಾಗಿದೆ ಮಾರುತಿ ಸುಜುಕಿ ಕಂಪನಿಯದ್ದು, ಸ್ವಿಫ್ಟ್ ಮತ್ತು ಡಿಸೈರ್. ಇವುಗಳಿಗೆ GST 18% ಅಟ್ರಾಕ್ಟ್ ಆಗುತ್ತೆ. ಇವಾಗ 28% ಇದೆ. ಸೆಪ್ಟೆಂಬರ್ 22ರ ಬಳಿಕ 28%ದಿಂದ 18%ಗೆ GST ಇಳಿಕೆ ಆಗಿದೆ, 10%ಗಳ ಇಳಿಕೆ ಆಗುತ್ತೆ. ಹಾಗಾಗಿ ಈ ಸ್ವಿಫ್ಟ್ ಡಿಸೈರ್ ಕಾರ್ಗಳ ದರದಲ್ಲಿ ಸುಮಾರು ಒಂದು 60,000 ರೂಪಾಯಿಗಳ ಉಳಿತಾಯ ಆಗಲಿದೆ ಗ್ರಾಹಕರಿಗೆ ಅಂತ ಹೇಳಲಾಗ್ತಾ ಇದೆ. ಹುಂಡೈ ಗ್ರ್ಯಾಂಡ್ i10 ಕಾರ್ಗಳ ದರದಲ್ಲೂ ಕೂಡ ಇದು ಉಳಿತಾಯ ಆಗಲಿದೆ. ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ನಲ್ಲಿ ಕಂಪನಿಯ ಒಂದು ಎಂಟ್ರಿ ಲೆವೆಲ್ ನಲ್ಲಿ ಇರುವಂತಹ ಕಾರು. ಇಲ್ಲೂ ಕೂಡ GST 2.0 ಪರಿಣಾಮವಾಗಿ 1.2 ಲೀಟರ್ ಇಂಜಿನ್ ಸಾಮರ್ಥ್ಯದ ಕಾರಿಗೆ, ಸ್ಮಾಲ್ ಹ್ಯಾಚ್ ಬ್ಯಾಕ್ ಕಾರಿಗೆ ಒಂದು ಸುಮಾರು ದರದಲ್ಲಿ 5,98,000 ರೂಪಾಯಿಂದ, ಎಕ್ಸ್ ಶೋರೂಮ್ ಹೇಳ್ತಾ ಇದ್ದೀನಿ, 5,51,000 ರೂಪಾಯಿಗೆ ಇಳಿಕೆ ಆಗುವ ಚಾನ್ಸಸ್ ಇದೆ. ಇನ್ನೊಮ್ಮೆ ಹೇಳ್ತೀನಿ, 5,98,000 ರೂಪಾಯಿಯಿಂದ 5,51,000 ರೂಪಾಯಿಗೆ ಸ್ಮಾಲ್ ಹ್ಯಾಚ್ ಬ್ಯಾಕ್ ಕಾರಿನ ದರ ಇಳಿಕೆ ಆಗುವಂತಹ ಚಾನ್ಸಸ್ ಇದೆ. ಇನ್ನು ಮಾರುತಿ ಸುಜುಕಿಯ ಪ್ರೆಸ್ಸರ್ ಕಾರ್, ಇನ್ನೊಂದು ಬಹಳ ಅಫೋರ್ಡಬಲ್ ಕಾರು ಮಾರುತಿ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ ಅಲ್ಲಿ ಇರುವಂತದ್ದು. 1.0 ಲೀಟರ್ ಎಂಜಿನ್ ಸಾಮರ್ಥ್ಯದ ಈ ಕಾರಿನ ದರದಲ್ಲೂ ಕೂಡ ಇಳಿಕೆ ಆಗಲಿದೆ. ಇದು ಎಷ್ಟು ಆಗಲಿದೆ ಅಂತ ಕುತೂಹಲ ನಿಮ್ಮಲ್ಲಿರ್ಬೋದು. 4,26,000 ರೂಪಾಯಿಯಿಂದ 3,83,000 ರೂಪಾಯಿಗೆ ಇಳಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಟಾಟಾ ಟಿಯಾಗೋ ಕಾರಿನ ದರದಲ್ಲೂ ಕೂಡ ಒಂದಷ್ಟು ಇಳಿಕೆ ಆಗುವಂತಹ ನಿರೀಕ್ಷೆ ಇದೆ. ಇದು ಸೇಫೆಸ್ಟ್ ಎಂಟ್ರಿ ಲೆವೆಲ್ ಹ್ಯಾಚ್ ಬ್ಯಾಕ್ ಕಾರ್ ಅಂತ ಒಂದು ಬಹಳ ಜನಪ್ರಿಯ ಆಗಿರುವಂಥದ್ದು. 1.2 ಲೀಟರ್ ಇಂಜಿನ್ ಸಾಮರ್ಥ್ಯದ ಈ ಹ್ಯಾಚ್ ಬ್ಯಾಕ್ ಕಾರಿನ ದರದಲ್ಲಿ ಕೂಡ ಇಳಿಕೆ ಆಗಲಿದೆ. ಗ್ಲೋಬಲ್ NCAP 4 ಸ್ಟಾರ್ ಸೇಫ್ಟಿ ಕೂಡ ಇದರಲ್ಲಿ ಇರುವಂಥದ್ದು. ಹಾಗಾಗಿ ಬಹಳ ಜನಪ್ರಿಯ ಫೀಚರ್ಸ್ಗಳನ್ನು ಒಳಗೊಂಡಿರುವಂಥದ್ದು. ಈ ಕಾರಿನ ದರದಲ್ಲೂ ಕೂಡ ಒಂದಷ್ಟು ಇಳಿಕೆ ಆಗಲಿದೆ. ಹಾಗಾಗಿ GST ರಿಡಕ್ಷನ್ ಆದ ಬಳಿಕ ಸೆಪ್ಟೆಂಬರ್ 22ರ ನಂತರ ಇದರ ಆರಂಭಿಕ ದರ 5,15,000ಕ್ಕೆ ಇಳಿಕೆ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಆಸ್ ಆಫ್ ನೌ 5,65,000 ರೂಪಾಯಿಗಳ ದರ ಇರುವಂಥದ್ದು. ಇಲ್ಲೂ ಕೂಡ ದರ ಇಳಿಕೆಯ ಲಾಭವನ್ನ ಗ್ರಾಹಕರು ಪಡಿಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಅದೇ ರೀತಿ ರೆನಾಲ್ಟ್ ಕ್ವಿಡ್, ಇದು ಕೂಡ ಒಂದು ಬಹಳ ಜನಪ್ರಿಯ ಕಾರು. ರೆನಾಲ್ಟ್ ಕ್ವಿಡ್ ನ ದರದಲ್ಲೂ ಕೂಡ ಮಾರುತಿ ಸುಜುಕಿ ಆಲ್ಟೋ K10 ಇರ್ಬೋದು, ರೆನಾಲ್ಟ್ ಕ್ವಿಡ್ ಇರ್ಬೋದು, ಇದು ಹ್ಯಾಚ್ ಬ್ಯಾಕ್ ನಲ್ಲಿ ಇರುವಂತದ್ದು. ಇವುಗಳ ದರದಲ್ಲೂ ಕೂಡ ಇಳಿಕೆ ಆಗಲಿದೆ ಅಂತ ಹೇಳಿದ್ರೆ ಸುಮಾರು ಒಂದು 40,000 ರೂಪಾಯಿ ತನಕ ಇದರಲ್ಲಿ ಈ ಕಾರುಗಳ ಬೈಯಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಇಳಿಕೆ ಆಗ್ಬಹುದು ಅಂತ ನಿರೀಕ್ಷಿಸಲಾಗಿದೆ. ಇನ್ನು
ಟಾಟಾ ನೆಕ್ಸಾನ್ ಇದು ಕೂಡ ಬಹಳ ಜನಪ್ರಿಯವಾದಂತಹ ಕಾರ್ ಆಗಿದೆ. ಬೆಸ್ಟ್ ಸೆಲ್ಲಿಂಗ್ ಎಸ್ ಯು ವಿಗಳಲ್ಲಿ ಇದು ಕೂಡ ಒಂದಾಗಿದೆ. ಟಾಟಾ ನೆಕ್ಸಾನ್ ಎಸ್ ಯು ನಲ್ಲೂ ಕೂಡ ದರ ಇಳಿಕೆ ಆಗುವಂತ ಚಾನ್ಸಸ್ ಇದೆ. 18% ಕ್ಯಾಟಗರಿಗೆ ಇದು ಬರುವಂತಹ ಒಂದು ನಿರೀಕ್ಷೆ ಇದೆ. ಇದರ ಎಂಜಿನ್ ಮತ್ತೆ ಲೆಂತ್ ಉದ್ದದ ದೃಷ್ಟಿಯಿಂದ ಇದು 18% ಟ್ಯಾಕ್ಸ್ ನ ಸ್ಲಾಬ್ಗೆ ಬರುವಂತ ನಿರೀಕ್ಷೆ ಇದೆ. ಆವಾಗ 80,000 ರೂಪಾಯಿ ತನಕ ತೆರಿಗೆ ಅಲ್ಲಿ ಉಳಿತಾಯ ಆಗಲಿದೆ ಗ್ರಾಹಕರಿಗೆ ಅಂತ ಹೇಳಲಾಗ್ತಾ ಇದೆ. ಬಹಳ ದೊಡ್ಡ ಮೊತ್ತಿನ ಹಣ ಈ ಎಸ್ ಯು ವಿ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಗ್ರಾಹಕರಿಗೆ ಉಳಿತಾಯ ಆಗಲಿದೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅದೇ ರೀತಿ ಹುಂಡಾಯ್ ಕ್ರೆಟಾ ಇದು ಕೂಡ ಬಹಳ ಪಾಪ್ಯುಲರ್ ಕಾರ್ಗಳಲ್ಲಿ ಒಂದಾಗಿರುವಂಥದ್ದು, ಬಹಳ ದೊಡ್ಡ ಜನಪ್ರಿಯ ಎಸ್ ಯುಗಳಲ್ಲಿ ಇದು ಕೂಡ ಒಂದಾಗಿದೆ. ಇದರ ದರದಲ್ಲಿ ಕೂಡ ದರ ಇಳಿಕೆ ಆಗುವಂತ ಚಾನ್ಸಸ್ ಇದೆ. ಅಂದ್ರೆ 40% GST ಸ್ಲಾಬ್ಗೆ ಬಂದ್ರು ಕೂಡ ಏನಾಗುತ್ತೆ ಅಂದ್ರೆ ಈ ಹಿಂದೆ 43% ಟ್ಯಾಕ್ಸ್ ಇತ್ತು. ಅಂದ್ರೆ 28% GST, 15% ಸೆಸ್ ಇರೋದ್ರಿಂದ ಈಗ 40%ಗೆ ಬಂದಾಗ ಈ ಸೆಸ್ ಹೋಗೋದ್ರಿಂದ ಒಂದು 3% ಕಡಿಮೆ ಆಗುವಂತ ಚಾನ್ಸಸ್ ಇದೆ. ಅಫ್ಕೋರ್ಸ್ ಒಂದು ಸ್ವಲ್ಪ ಮಟ್ಟಿಗೆ ಗ್ರಾಹಕರಿಗೆ ದರದಲ್ಲಿ ಉಳಿತಾಯ ಆಗುವಂತಹ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಹೀಂದ್ರಾ ಕೂಡ ದೇಶೀಯ ಬಹಳ ಜನಪ್ರಿಯವಾದಂತಹ ಆಟೋಮೊಬೈಲ್ ಕಂಪನಿ. ಮಹೀಂದ್ರಾ ಥಾರ್ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಜನಪ್ರಿಯವಾದಂತಹ ಒಂದು ಲೈಫ್ ಸ್ಟೈಲ್ ಎಸ್ ಯು ವಿ ಆಗಿದ್ದು ಇದರ ದರದಲ್ಲೂ ಕೂಡ ಇಳಿಕೆ ಆಗುವಂತಹ ನಿರೀಕ್ಷೆ ಇದೆ. ಪ್ರಸ್ತುತ 45-50% ಟ್ಯಾಕ್ಸ್ ಇದರಲ್ಲಿ ಈ ಥಾರಿಗೆ ಇರುವಂತದ್ದು. ಇದರಲ್ಲಿ ಕೂಡ ನ್ಯೂ GST ಎಲಿಜಿಬಲ್ ಏನಾಗುತ್ತೆ ಅಂದ್ರೆ ಇದರ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಇದಕ್ಕೆ 40% ಬರುತ್ತೆ. ಹಾಗಾಗಿ ಸುಮಾರು ಒಂದು 5% ತನಕ ಇದರಲ್ಲಿ GST ಸ್ಲಾಬ್ ಅಲ್ಲಿ ದರ ಇಳಿಕೆ ಆಗೋದ್ರಿಂದ ಅದರ ಪ್ರಯೋಜನ ಗ್ರಾಹಕರಿಗೆ ಲಭಿಸುವಂತಹ ನಿರೀಕ್ಷೆ ಇದೆ ಮಹೀಂದ್ರಾ ಥಾರ್ ಖರೀದಿ ಮಾಡುವವರಿಗೆ ಕೂಡ. ಇನ್ನು ಅದೇ ರೀತಿ ಮಹೀಂದ್ರಾ ಸ್ಕಾರ್ಪಿಯೋ ಕಾರ್ನಲ್ಲೂ ಕೂಡ ದರ ಇಳಿಕೆ ಆಗಬಹುದು. ಇದು ಕೂಡ ಬಹಳ ಜನಪ್ರಿಯವಾದಂತಹ ಎಸ್ ಯು ವಿ ಆಗಿದೆ ಹಾಗೂ ಮಾರುಕಟ್ಟೆಯಲ್ಲಿ ಬಹಳ ಇದಕ್ಕೆ ಒಂದು ಬೇಡಿಕೆ ಕೂಡ ಇರುವಂತದ್ದು. ಮಹೀಂದ್ರಾ ಸ್ಕಾರ್ಪಿಯೋ ಕಾರ್ಗೆ ಸುಮಾರು ಆಸ್ ಆಫ್ ನೌ 50% ಟ್ಯಾಕ್ಸ್ ಇದೆ, 28% GST ಮತ್ತು 22% ಸೆಸ್ ಸೇರಿದಾಗ 50% ಕ್ರಾಸ್ ಆಗುತ್ತೆ. ಹಾಗಾಗಿ ಈಗ ಸೆಪ್ಟೆಂಬರ್ 22 ಬಳಿಕ ಹೊಸ GST ಸ್ಲಾಬ್ ಪ್ರಕಾರ 40%ಗೆ GST ರೆಡ್ಯೂಸ್ ಆಗುತ್ತೆ. ಹಾಗಾಗಿ ಅಫ್ಕೋರ್ಸ್ ಸಹಜವಾಗಿ ಅಂತಿಮ ಎಕ್ಸ್-ಶೋರೂಮ್ ದರದಲ್ಲೂ ಕೂಡ ಇಳಿಕೆ ಆಗಲಿದೆ. ಇನ್ನು ಟೊಯೋಟಾ ಇನೋವಾ ಕ್ರಿಸ್ಟಾ ಇದು ಕೂಡ ಟೊಯೋಟಾ ಕಂಪನಿಯ ಬಹಳ ಜನಪ್ರಿಯ ಎಸ್ ಯು ವಿ ಆಗಿದ್ದು ಟೊಯೋಟಾ ಇನೋವಾ ಕ್ರಿಸ್ಟಾ ಕಾರಿನ ಆಸ್ ಆಫ್ ನೌ ಈಗ 28% GST ಇದೆ, 22% ಸೆಸ್ ಇದೆ. ಒಟ್ಟು ಟ್ಯಾಕ್ಸ್ 50% ಆಗುತ್ತೆ. ಹಾಗಾಗಿ ಇಲ್ಲೂ ಕೂಡ ಇದು 40%ಗೆ ಹೊಸ ಸ್ಲಾಬ್ ಅಲ್ಲಿ ಬರುತ್ತೆ. 10% ಇಳಿಕೆಯ ಲಾಭವನ್ನ ಗ್ರಾಹಕರು ಇಲ್ಲಿ ಪಡಿಬಹುದಾಗಿದೆ. GST ಸ್ಲಾಬ್ ನಾನು ಸೆಪ್ಟೆಂಬರ್ 22ರಿಂದ ಅಪ್ಲೈ ಆಗುತ್ತೆ. ಲಾರ್ಜ್ ಎಸ್ ಯುಗಳಿಗೆ, ಲಕ್ಸುರಿ ಕಾರ್ಗಳಿಗೆ ಒಂದಷ್ಟು ಚೀಪ್ ಆಗಿದೆ. ಸುಮಾರು ಅಂದ್ರೆ 10% ತನಕ ಈ ಎಸ್ ಯುಗಳಿಗೆ, ಲಕ್ಸುರಿ ಕಾರ್ಗಳಿಗೆ ದರ ಇಳಿಕೆ ಆಗುವಂತಹ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಏನಾಗಿತ್ತು ಅಂದ್ರೆ 4 ಮೀಟರ್ ಉದ್ದ ಮತ್ತು 28% GST ಸ್ಲಾಬ್ ಇತ್ತು. ಅಂದ್ರೆ 4 ಮೀಟರ್ ಉದ್ದ ಮತ್ತು ಉದ್ದ ಇರುವಂತಹ ಎಂಜಿನ್ ಕಾರ್ಗಳಿಗೆ, ಅದು ಎಸ್ ಯು ಇರ್ಬೋದು, ಇತರ ಕಾರ್ಗಳಿರ್ಬೋದು, 28% ಟ್ಯಾಕ್ಸ್ ಇತ್ತು. ಅದು ಇವಾಗ ರಿಡ್ಯೂಸ್ ಆಗ್ತಾ ಇರುವಂತದ್ದು. ಅದೇ ರೀತಿ 40%ಗಿಂತ 40 ಲಕ್ಸುರಿ ಕಾರ್ಗಳಿಗೆ 40% ಟ್ಯಾಕ್ಸ್ ಇರುತ್ತೆ. ಮತ್ತೊಂದು ಕಡೆ ಸೆಸ್ಗಳು ಹೋಗ್ತಾ ಇರೋದ್ರಿಂದ ಅಲ್ಲೂ ಕೂಡ ದರ ಇಳಿಕೆಯ ಪ್ರಯೋಜನವನ್ನ ಗ್ರಾಹಕರು ಪಡೆಯಬಹುದು. ಸಣ್ಣ ಕಾರ್ ಇರ್ಬೋದು, ಲಕ್ಸುರಿ ಕಾರ್ ಇರ್ಬೋದು, ದರ ಇಳಿಕೆಯ ಪ್ರಯೋಜನವನ್ನ ನವರಾತ್ರಿಯ ನಂತರ ಗ್ರಾಹಕರು ಪಡೆಯಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಂದ್ ಕಡೆ ದೊಡ್ಡ ಎಸ್ ಯು ವಿ ಮತ್ತು ಲಕ್ಸುರಿ ಕಾರ್ಗಳಿಗೆ ದರ ಇಳಿಕೆಯ ಪ್ರಯೋಜನ ಸಿಗ್ತಾ ಇದೆ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಗ್ರಾಹಕರು, 4 ಮೀಟರ್ಗಿಂತ ಹೆಚ್ಚು ಉದ್ದ ಇರುವಂತಹ ಕಾರ್ಗಳು ಅಥವಾ ಎಸ್ ಯುವಿಗಳು ಇವುಗಳ ದರದಲ್ಲಿ ಇಳಿಕೆ ಆಗಲಿದೆ. ಎಸ್ ಯುಗಳಿಗೆ ಸಂಬಂಧಪಟ್ಟ ಹಾಗೆ ನಾನೀಗ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟೆ. ಟೊಯೋಟಾ ವೆಲ್ಫೇರ್ ಲಕ್ಸುರಿ LM, BMW XM ಇರ್ಬೋದು ಅಥವಾ ಬೆನ್ಸ್ ಕಾರ್ ಇರ್ಬೋದು, ಇದಕ್ಕೆಲ್ಲ ಒಂದು 43% ಟೋಟಲ್ ಟ್ಯಾಕ್ಸ್ ಆಗುವಂತಹ ನಿರೀಕ್ಷೆ ಇದೆ. ಅಂದ್ರೆ ಆಸ್ ಆಫ್ ನೌ 43% ಟ್ಯಾಕ್ಸ್ ಇದೆ. ಅವುಗಳ ದರದಲ್ಲಿ 40%ಗೆ ಇಳಿಕೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಈ ಸೆಸ್ ಹೋಗೋದ್ರಿಂದ ಒಂದಷ್ಟು ಕಡಿಮೆ ಆಗಲಿದೆ. ಇವನ್ ಬೆನ್ಸ್ ಕಾರು ಕೂಡ ಈ ಪ್ರಯೋಜನ ಸಿಗಲಿದೆ ಸೆಸ್ಗಳು ಹೋಗೋದ್ರಿಂದ. ವೀಕ್ಷಕರೇ, ಎಲ್ಲ ಎಸ್ ಯುಗಳು ಅಂದ್ರೆ ಈ ಕ್ರೈಟೇರಿಯಾ ಇರುವಂಥದ್ದು 4 ಮೀಟರ್ಗಿಂತ ಎಬೋವ್ ಇರುವಂಥದ್ದು ಮತ್ತೆ ಎಂಜಿನ್ ಸೈಜ್ ನಲ್ಲಿ ನಾನು ಈಗಾಗಲೇ ಹೇಳಿದೆ ಆ ಒಂದು ಕ್ರೈಟೇರಿಯಾನ ಫುಲ್ ಮಾಡಿರುವಂತಹ ಎಲ್ಲ ಎಸ್ ಯುಗಳಿಗೆ ಆಸ್ ಆಫ್ ನೌ ಒಟ್ಟು 50% ಟ್ಯಾಕ್ಸ್ ಇರುವಂಥದ್ದು. ಆದರೆ ಹೊಸ ಒಂದು ಟ್ಯಾಕ್ಸ್ ಸ್ಲಾಬ್ ಪ್ರಕಾರ 40%ಗೆ ಇಳಿಯುತ್ತೆ. ಅದರಲ್ಲಿ ಇರ್ಬೋದು ಟೊಯೋಟಾ ಫಾರ್ಚುನರ್ ಇರ್ಬೋದು, ಮರ್ಸಿಡಿಸ್ ಬೆನ್ಸ್ ಇರ್ಬೋದು, ಆಮೇಲೆ ಜೀಪ್ ಇರ್ಬೋದು, BMW X5 ಇರ್ಬೋದು. ಹೀಗೆ ಎಲ್ಲ ಮಾದರಿಯ ಎಸ್ ಯುಗಳಿಗೆ
ತೆರಿಗೆ ದರದಲ್ಲಿ 50%ದಿಂದ 40%ಗೆ ಇಳಿಕೆ ಆಗಲಿದೆ. ಅಂದರೆ ಸುಮಾರು 10% ತನಕ ಇದರಲ್ಲಿ ಬೆನಿಫಿಟ್ ಸಿಗ್ಬೋದು ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, GST ಸ್ಲ್ಯಾಬಿನ ಇಳಿಕೆಯಿಂದ ಕಾರ್ಗಳಿಗೆ ಮಾತ್ರನಾ ಅಂತ ನೀವು ಕೇಳ್ಬೋದು. ಹಾಗಲ್ಲ, ಇಲ್ಲಿ ಬೈಕ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಅವುಗಳಿಗೂ ಕೂಡ GST ಸ್ಲ್ಯಾಬಿನ ಇಳಿಕೆಯಿಂದಾಗಿ ಪ್ರಯೋಜನ ಆಗುತ್ತೆ. ಅವುಗಳ ದರದಲ್ಲೂ ಕೂಡ ಸೆಪ್ಟೆಂಬರ್ 22ರಿಂದ ಇಳಿಕೆ ಆಗುತ್ತೆ. ಅಂದರೆ ಇಲ್ಲಿ 350 cc ಸಾಮರ್ಥ್ಯದಕ್ಕಿಂತ ಕಡಿಮೆ ಇರುವಂತಹ ಇಂಜಿನ್ ಕೆಪಾಸಿಟಿ ಇರುವಂಥದ್ದು, 350 cc ಕಡಿಮೆ ಕೆಪಾಸಿಟಿ ಇರುವಂತಹ ಇಂಜಿನ್ ಇರುವಂತಹ ಬೈಕ್ ಅಥವಾ ಸ್ಕೂಟರ್ಗಳ ದರದಲ್ಲಿ GST ರೇಟ್ ಇಳಿಕೆ ಆಗಿದೆ. ಅಂದರೆ 28%ದಿಂದ 18%ಗೆ ಇಲ್ಲೂ ಕೂಡ ಇಳಿಕೆ ಆಗುತ್ತೆ. ಹಾಗಾಗಿ ಸುಮಾರು 10% ತನಕ ದರ ಇಳಿಕೆಯನ್ನ ನಿರೀಕ್ಷಿಸಬಹುದು. ಅಂದರೆ ಇಲ್ಲಿ ಗಮನಿಸಬೇಕಾದ್ದು 350 cc ಕಡಿಮೆ ಇರುವಂತಹ ಬೈಕ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಅವುಗಳಿಗೆ ಇದು ಅಪ್ಲೈ ಆಗುವಂಥದ್ದು ತುಂಬಾ ಗಣನೀಯವಾದ ಪ್ರಯೋಜನ ಇಲ್ಲಿ ಆಗುತ್ತೆ. ಸೊ 350 cc ಹೆಚ್ಚು ಸಾಮರ್ಥ್ಯದ ಬೈಕ್ಗಳಿಗೆ 40% ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಸೇಮ್ SUVಗಳಿಗೆ ಆಗುವಂತೆ ಇಲ್ಲಿ 40% ಟ್ಯಾಕ್ಸ್ ಸ್ಲ್ಯಾಬ್ ಅಪ್ಲೈ ಆಗುತ್ತೆ. 450 cc ಅಥವಾ 650 cc ಹೆಚ್ಚಿನ ಸೂಪರ್ ಬೈಕ್ ಅಂತ ಏನು ಹೇಳ್ತೀವಿ, ಅವುಗಳು ಕೂಡ ಈ ಸಿನ್ ಟ್ಯಾಕ್ಸ್ ಪ್ರಯುಕ್ತ 40% ಏನು ಟ್ಯಾಕ್ಸ್ ಸ್ಲ್ಯಾಬ್ ಅಪ್ಲೈ ಆಗುತ್ತೆ ಅಂತ ಆಟೋಮೊಬೈಲ್ ತಜ್ಞರು ಹೇಳಿದ್ದಾರೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಕಮೆಂಟ್ಗಳನ್ನ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.